ಸ್ನೇಹಿತರೆ, ಬಹಳ ದಿನಗಳಿಂದ ತಾವು ಗಮನಿಸ್ತಾ ಇದ್ದೀರಿ, ಮೀಡಿಯಾಗಳಲ್ಲಿ ಮತ್ತು ಸುದ್ದಿವಾಹಿನಿಗಳಲ್ಲಿ ನಮ್ಮ ರಾಜಕೀಯ ನೇತಾರರು ತಮ್ಮ ಹರಿತವಾದ ನಾಲಿಗೆಯನ್ನು ಹರಿಬಿಡುವುದರಲ್ಲಿ ನಿಸ್ಸೀಮರು. ಅದಕ್ಕೆ ಕಡಿವಾಣ ಹಾಕುವುದಕ್ಕೆ ಮುಂದಾಗಿದೆ ನಮ್ಮ ಕೇಂದ್ರೀಯ ಚುನಾವಣಾ ಆಯೋಗ. ಬನ್ನಿ, ಆ ಕುರಿತು ಒಂದು ಸುದ್ದಿ ಬರ್ತಾ ಇದೆ, ಅದನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ದಯವಿಟ್ಟು ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇರೋರು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೆ ಲೈಕ್ ಕೊಡಿ. ಯಾಕಂದರೆ ಈ ವಿಡಿಯೋ ನಮ್ಮ ವಿಶೇಷ ಚೇತನಿಗೆ ಸಂಬಂಧಪಟ್ಟ ಗರಿಮೆ, ಗೌರವ ಮತ್ತು ಹಿರಿಮೆಯನ್ನು ಎತ್ತಿ ಹಿಡಿಯುವುದರಲ್ಲಿ ಒಂದಾಗಿದೆ. ಹಾಗಾಗಿ ಈ ವಿಡಿಯೋಗೆ ನೀವು ಖಂಡಿತವಾಗಿ ಲೈಕ್ ಕೊಡಲೇಬೇಕು ಮತ್ತು ಇತರರಿಗೂ ಶೇರ್ ಮಾಡಲೇಬೇಕು. ವಿಕಲಚೇತನ ಮತದಾರರ ಕುರಿತು ರಾಜಕೀಯ ಪಕ್ಷಗಳು ಪಾಲಿಸಬೇಕಾದ ಮಾರ್ಗಸೂಚಿಗಳನ್ನು ಚುನಾವಣಾ ಆಯೋಗ ಪ್ರಕಟಿಸಿದೆ. ಆಯೋಗ ಯಾವುದೇ ರಾಜಕೀಯ ಪಕ್ಷಗಳ ಸದಸ್ಯರು ಅಥವಾ ಅಭ್ಯರ್ಥಿಗಳು ಭಾಷಣ ಪ್ರಚಾರದಲ್ಲಿ ವಿಕಲಚೇತನರಿಗೆ ಧಕ್ಕೆ ತರುವ ಭಾಷೆಯನ್ನು ಬಳಸುವಂತಿಲ್ಲ. ಉದಾಹರಣೆಗೆ ಮೂಕ, ರಿಟಾರ್ಡೆಡ್, ಕುರುಡ, ಕಿವುಡ, ಕುಂಟ ಮುಂತಾದ ಪದಗಳ ಬಳಕೆ ಮಾಡುವಂತಿಲ್ಲ. ಇವರಿಗೆ ನ್ಯಾಯ ಮತ್ತು ಗೌರವ ನೀಡಬೇಕು. ಪ್ರಚಾರದಲ್ಲಿ, ಲೇಖನ, ಭಾಷಣಗಳಲ್ಲಿ ವಿಕಲಚೇತನರ ವಿರುದ್ಧ ಅವಹೇಳನಕಾರಿ ಪದಗಳನ್ನು ಬಳಸಬಾರದು. ಅವರನ್ನು ಹೀಯಾಳಿಸಿದರೆ 2016ರ ಅಂಗವಿಕಲ ಹಕ್ಕುಗಳ ಕಾಯ್ದೆ ಪ್ರಕಾರ ಸೆಕ್ಷನ್ 92ರ ಅಡಿ ನಿಬಂಧನೆಗಳಿಗೆ ಒಳಪಡುತ್ತಾರೆ. ವಿಕಲಚೇತನರ ಬಗ್ಗೆ ಭಾಷಣಗಳಲ್ಲಿ ಮಾಹಿತಿ ಇದ್ದರೆ ಪಕ್ಷದ ಮಟ್ಟದಲ್ಲಿ ಅದನ್ನು ಪರಿಶೀಲಿಸಿ ನಂತರ ಪ್ರಚುರಪಡಿಸಬೇಕು. ಎಲ್ಲ ರಾಜಕೀಯ ಪಕ್ಷಗಳು ರಾಜಕೀಯ ಪ್ರಕ್ರಿಯೆ ಎಲ್ಲ ಹಂತಗಳಲ್ಲಿ ಪಕ್ಷದ ಕಾರ್ಯಕರ್ತರಿಗೆ ವಿಕಲಚೇತನರ ಕುರಿತು ತರಬೇತಿ ಮಾಡ್ಯೂಲನ್ನು ಒದಗಿಸಬೇಕು. ಅಲ್ಲದೆ ಸಮರ್ಥ ಭಾಷೆ ಬಳಕೆಗೆ ಸಂಬಂಧಿಸಿದಂತೆ ವಿಕಲಚೇತನರಿಂದ ಬಂದ ದೂರುಗಳನ್ನು ಪರಿಶೀಲಿಸಲು ನೋಡಲ್ ಅಧಿಕಾರಿಗಳನ್ನು ನೇಮಿಸಬೇಕು. ಕಂದಕವನ್ನು ಕಡಿಮೆ ಮಾಡಲು ರಾಜಕೀಯ ಪಕ್ಷಗಳು ಪಕ್ಷದ ಕಾರ್ಯಕರ್ತರು ಹಾಗೂ ಸದಸ್ಯರನ್ನಾಗಿ ವಿಕಲಚೇತನರನ್ನು ನೇಮಕ ಮಾಡಿಕೊಳ್ಳಬೇಕು. ಮತಗಟ್ಟೆಗಳಲ್ಲಿ ವಿಕಲಚೇತನರಿಗೆ ಉತ್ತಮ ವಾತಾವರಣ ಕಲ್ಪಿಸಲು ಆಯೋಗ ಮುಂದಾಗಿದೆ. ಮತಗಟ್ಟೆಗೆ ಬರುವ ವಿಕಲಚೇತನರಿಗೆ ಗಾಲಿ ಕುರ್ಚಿ, ರ್ಯಾಂಪ್ಗಳನ್ನು ಆಯೋಗ ಒದಗಿಸುತ್ತಿದೆ. ಮನೆಯಲ್ಲಿ ಮತದಾನ ಮಾಡುವ ಹಕ್ಕನ್ನು ಕೂಡ ಆಯೋಗ ಕಲ್ಪಿಸಿದೆ. ಈ ವಿಡಿಯೋಗೆ ನಿಮ್ಮ ಲೈಕ್ ಇರಲಿ, ಇತರರಿಗೂ ಇದನ್ನು ಈಗಲೇ ಶೇರ್ ಮಾಡಿ.